ಘಟನೆಯ ಈ ಸಂತ್ರಸ್ತೆಯ ಮನೆಗೆ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ. 2-3 ದಿವಸ ಬೆಂಗಳೂರಿನಲ್ಲಿ ಇದ್ದ ಕಾರಣ ನಿನ್ನೆ ಮಧ್ಯಾಹ್ನ ಬಂದು SP ಅವರ ಜೊತೆ ಚರ್ಚೆ ಮಾಡಿದ್ದೆ. ಕೂಡಲೇ ಸ್ಪೆಷಲ್ ಫೋರ್ಸ್ಗಳನ್ನೆಲ್ಲ ಹಾಕಿ ತಂಡಗಳನ್ನು ರಚಿಸಿ ಆ ಹುಡುಗನ ಬಂಧನ ಆಗಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದಾಗ SP ಅವರು ಇಲ್ಲ, ನಾವು ಆಗಲೇ ಕಾರ್ಯಾಚರಣೆಯಲ್ಲಿ ಇದ್ದೇವೆ, ಕೂಡಲೇ 1-1.5 ದಿವಸ 1 ದಿವಸ 2 ದಿವಸಗಳಲ್ಲಿ ನಾವು ಬಂಧನ ಮಾಡ್ತೇವೆ ಅನ್ನುವ ವಿಚಾರವನ್ನು ತಿಳಿಸಿದ್ದಾರೆ. ನಿನ್ನೆ ಸಾಯಂಕಾಲ ಸುಮಾರು 8 ಗಂಟೆಗೆ ಹುಡುಗನ ಬಂಧನ ಕೂಡ ಮಾಡಿದ್ದಾರೆ. ಒಂದಷ್ಟು ಹಲವು ಸಂಘಟನೆಗಳು, ರಾಜಕೀಯ ಪಕ್ಷಗಳು ಇದನ್ನು ಅವರ ರಾಜಕೀಯಕ್ಕೋಸ್ಕರ ಬಳಸುವಂಥದ್ದು. ಬಾಕಿದ್ದನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಾದಲ್ಲಿ ನೋಡಿದ್ದೇನೆ. ಬಹುಶಃ ಇಂಥ ವಿಚಾರಗಳನ್ನು ನಾವು ಅದಕ್ಕೆ ಬಳಸ್ಕೊಳ್ಳುವಂಥದ್ದು ತಪ್ಪು. ಇವತ್ತು ಅದರಲ್ಲಿ ಹೆಚ್ಚು ಪ್ರಚಾರವನ್ನು ಗಿಟ್ಟಿಸುವಂಥ ಕೆಲಸವು ರಾಜಕೀಯ ಪಕ್ಷಗಳು, ಬೇರೆ ಬೇರೆ ಸಂಘಟನೆಗಳು ಮಾಡುವುದನ್ನು ನಾನು ಕಂಡಿದ್ದೇನೆ. ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳನ್ನು ನಾನು ನೋಡಿದ್ದೇನೆ. ಈ ಹಿಂದೆ ಇವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದರು. ಇಬ್ಬರು ಪೊಲೀಸ್ ಸ್ಟೇಷನ್ನಿಂದ ನನಗೆ ಕರೆಯನ್ನು ಮಾಡಿದರು. ಕರೆಯನ್ನು ಮಾಡಿ ಅವರು ಒಂದು ಹಂತಕ್ಕೆ ಮಾತುಕತೆಗೆ ಬಂದಿದ್ದರು. ಈ ಸಂತ್ರಸ್ತೆಯ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದು ಅವರ ಮತ್ತು ಆ ಹುಡುಗನ ತಂದೆ ನನಗೆ ಅಲ್ಲಿಂದ ಕರೆ ಮಾಡಿದರು. ಕರೆ ಮಾಡುವಾಗ ನಾನು ಅವರಿಗೆ ಹೇಳಿದೆ. ಆಗ ಹುಡುಗನ ತಂದೆ ಹೇಳಿದರೆ, ನಾವು ಆ ಹುಡುಗಿಯ ಜೊತೆ ನನ್ನ ಹುಡುಗನನ್ನು ನಾವು ಮದುವೆ ಮಾಡಲಿಕ್ಕೆ ರೆಡಿ ಇದ್ದೇವೆ. ಅವನಿಗೆ 21 ವರ್ಷ ವಯಸ್ಸಾದ ಕೂಡಲೇ ನಾನು ಇನ್ನೊಂದು ತಿಂಗಳು 40 ದಿವಸ ನಂತರ 21 ವರ್ಷ ಆಗ್ತದೆ, ನಾನು ಮದುವೆ ಮಾಡ್ತೀನಿ ಅಂತ ವಿಚಾರವನ್ನು ನನ್ನ ಹತ್ರ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಆಯಿತು, ಮದುವೆ ಮಾಡಿದರೆ ಇನ್ನು ಕಂಪ್ಲೇಂಟ್ ಕೊಡುವಂಥ ಅಗತ್ಯಗಳಿಲ್ಲ. ನಾವು ಅವತ್ತು 2 ಕುಟುಂಬಗಳನ್ನು ಒಂದು ಮಾಡಲಿಕ್ಕೆ ನೋಡಬೇಕು. ನಾನು ಅವತ್ತು ಯಾವ ಕಾರಣಕ್ಕೂ ರಾಜಕೀಯವನ್ನು ನಾನು ಬಳಸಲಿಲ್ಲ. ಯಾಕಂತ ಹೇಳಿದ್ರೆ, ಈ ಹುಡುಗನ ತಂದೆ ರಾಜಕೀಯದಲ್ಲಿ ಹಿಂದೆ BJP ಪಕ್ಷದ ನಗರದ ಅಧ್ಯಕ್ಷರಾಗಿದ್ದರು, ನಗರಸಭಾ ಸದಸ್ಯರಾಗಿದ್ದಾರೆ. ಆದರೂ ಕೂಡ ನಾನು ಯಾವತ್ತೂ ಅದನ್ನು ರಾಜಕೀಯವಾಗಿ ಬಳಸಲಿಕ್ಕೆ ಹೋಗಲಿಲ್ಲ. ನಾನು ಇಬ್ಬರಿಗೂ ಒಳ್ಳೆಯ ಮಾತನ್ನು ಹೇಳಿದೆ, ನೋಡಿ ಆಗುವುದು ಏನೋ ತಪ್ಪು ಆಗಿ ನಡೆದಿದೆ ಅವರ ಒಳಗೆ, ಸೊ ಅವರನ್ನು ಮದುವೆ ಮಾಡಲಿಕ್ಕೆ ನೀವು ಅಲ್ಲಿ ಬರೆದು ಕೊಡುವಂಥ ಕೆಲಸವನ್ನು ಮಾಡಬೇಕು. ಮುಚ್ಚಳಿಕೆಯನ್ನು ಅವರು ಪೊಲೀಸ್ ಸ್ಟೇಷನಲ್ಲಿ ಬರೆದು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವತ್ತೂ ಅವರನ್ನು ನೀವು ಸೀದಾ ಹೋಗಿ ಒಪ್ಪಿಕೊಂಡಿದ್ರಿ ಅಂತ ಹೇಳಿಲ್ಲ. ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ಅದನ್ನು ನಾನು ಮಾಡಬೇಕು. ನನಗೆ ಅವರು ಕರೆ ಮಾಡಿದ್ದಕ್ಕೆ ನಾನು ಹೇಳಿದ್ದೀನಿ. ಅಲ್ಲ, ನಾನು ಅವರನ್ನು ಮದುವೆ ಆಗಬೇಡಿ, ಈಗಲೇ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಬೇಕಾ? ಅಲ್ಲ, ನಾವು ಒಂದು ಮಾಡಲಿಕ್ಕೆ ನೋಡಬೇಕಾ? ಬೇರೆ ಪಕ್ಷದವರು ನನ್ನ ಜಾಗದಲ್ಲಿದ್ದರೆ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ತಾ ಇದ್ರು, ಆವತ್ತೇ ಅದನ್ನು ಹೊಡೆಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ನಾವಂತೂ ಖಂಡಿತ ಅಶೋಕ್ ರೈ ಅದನ್ನು ಮಾಡೋದಿಲ್ಲ, ಕಾಂಗ್ರೆಸ್ ಪಕ್ಷ ಕೂಡ ಅದನ್ನು ಮಾಡೋದಿಲ್ಲ. ಈ ಪ್ರಕರಣ ಅದನ್ನು ಮುಗಿಸಿಕೊಡ್ಬೇಕು ಅಂತ ತಮ್ಮಲ್ಲಿಗೆ ಅಂದರೆ ಈ ಮೊದಲು ಬಂದಿದ್ರ ಮತ್ತು ತಮ್ಮಿಂದ ಯಾವ ಕಡೆ? ನೋಡಿ, ಆರೋಪಿಯ ತಂದೆ ಜಗನ್ನಿವಾಸ ರಾವ್ ಅವರು ನನ್ನ ಹತ್ರ ಯಾವತ್ತೂ ಮುಗಿಸ್ಕೊಡ್ಬೇಕಂತ ಬಂದಿಲ್ಲ. ನನಗೆ ಸ್ಟೇಷನಿಂದ ಇಬ್ಬರು ಅಲ್ಲಿಂದ ಇದ್ದಾಗ ಫೋನ್ ಮಾಡಿದ್ರು. ಆ ಫೋನ್ ಮಾಡುವಾಗ ಅವ್ರು ಏನೆಲ್ಲ ಮಾತಾಡಿದ್ರೆ, ಇವ್ರ ಮೇಡಮ್ ಅವರ ತಾಯಿ ಹತ್ರನೂ ಕೂಡ ಅವರಿದ್ರು. ಅದಕ್ಕೆ ನಾನು ಹೇಳಿದೆ, ಒಂದಾಗೋದಿದ್ದರೆ ನೀವು ಕಂಪ್ಲೇಂಟ್ ಕೊಡೋದು ಬೇಡ, ಮುಚ್ಚಳಿಕೆ ಬರ್ಕೊಂಡು ನೀವು 21 ವರ್ಷ ಆದ ಕೂಡಲೇ ಮದುವೆ ಆಗ್ತೇನೆ ಅಂತ ಹೇಳಿದ್ದಾರೆ. ಈಗಲೇ ಡಿವೈಡ್ ಆಗುವಂಥ ಏನು ಅವತ್ತೇ ಕಂಪ್ಲೇಂಟ್ ಕೊಟ್ಟರೆ ಡಿವೈಡ್ ಆಗ್ತಿತ್ತು, ಆವಾಗಲೇ ಬ್ಲಾಸ್ಟ್ ಆಗ್ತಿತ್ತು. ಇವತ್ತು ಅವರು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ, ಒಂದಾಗುವಂಥ ಎಲ್ಲ ಇದಿತ್ತು, ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಜಗನ್ನಿವಾಸ ಅವರು ಯಾವತ್ತೂ ಕೂಡ ನನ್ನ ಹಿಂದೆ ಬರೆದಿಲ್ಲ. ಇವತ್ತು BJP ಪಕ್ಷದವರು ಹೇಳ್ತಾರೆ, BJP ಪಕ್ಷದವರು ಇವ್ರನ್ನೇನು ಉಚ್ಚಾಟನೆ ಮಾಡಿದ್ರ, ಪಕ್ಷದಿಂದ ಮಾಡಿದಾರ ಹೇಳೋದು. ನಾನು ಮಾಡಿ ಅಂತ ಹೇಳೋದಲ್ಲ, ಇವರು ಮಾಡಿದಾರ ನನ್ನ ಬಗ್ಗೆ ಹೇಳ್ತಾರಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಏನು ತಪ್ಪು ಮಾಡಿದೆ ಅಂದರೆ, ನಾನು ಸಾಮಾಜಿಕವಾಗಿ ನನ್ನ ವಿಚಾರವನ್ನು ತಿಳ್ಕೊಂಡಿದ್ದೀನಿ. ನಾನೇನಾದ್ರಲ್ಲಿ ಅಡ್ವರ್ಟೈಸ್ಮೆಂಟ್ ತಗೊಳ್ಲಿಕ್ಕೂ ಮೊನ್ನೆಯಿಂದ ಬೈಟ್ ಕೊಡ್ತಾ ಇರಲಿಲ್ಲ ಮಾಧ್ಯಮದ ಎದುರು. ಅವರು ಒಳ್ಳೇದಾದರೆ ಒಳ್ಳೇದಾಗಲಿ ಅಂತ. ಈ ಸಂತ್ರಸ್ತೆ ತಾಯಿ ಕೂಡ ನನಗೆ ಮೊನ್ನೆ ಫೋನ್ ಮಾಡಿದರು.
ಅವ್ರಿಗೆ ಮೊನ್ನೆ ಒಪ್ಪಿಕೊಳ್ತೇನೆ ಅಂತ ಹೇಳಿದರು ಶಾಸಕರೇ, ಈಗ ಅವರು ಮಾತು ಬದಲಾವಣೆ ಮಾಡಿದ್ದಾರೆ. ನೀವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀನಿ. ಯಾವತ್ತು ಹೋಗಿ ಮಾತಾಡಿ ಅವ್ರ ಹತ್ರ ಅದು ಮಾಡಿ ಇದು ಮಾಡಿ ಅಂತ ಹೇಳಿಲ್ಲ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀನಿ. ಅವರವರು ಒಪ್ಪಿಕೊಂಡ್ರೆ ಮಾಡ್ಬೋದೇ ಹೊರತು ಒಬ್ಬರನ್ನು ಸಂಧಾನ ಮೂಲಕ ಮಾಡುವಂಥದ್ದು ಅವರ ಮನಸ್ಸುಗಳು ಒಪ್ಪಿದರೆ ಮಾತ್ರ ಎಲ್ಲ ಮಾಡಲಿಕ್ಕೆ ಸಾಧ್ಯ. ಇಂಥ ವಿಚಾರಗಳಲ್ಲಿ ಸಂಧಾನ ಮೂಲಕ ಆಗುವಂಥದ್ದು ಏನಿಲ್ಲ. ಎಷ್ಟು ಸಂಘಟನೆಗಳು ಬರಲಿ, ಅದು ಸಾಧ್ಯ ಇಲ್ಲ. ಅವರ ಮನಸ್ಸುಗಳು, ಆ ಹುಡುಗಿ ಮತ್ತು ಹುಡುಗನ ಮನಸ್ಸುಗಳು, ಆ ಕುಟುಂಬಗಳು ಒಂದಾಗಬೇಕು. ಅದು ಮಾಡುವಂಥ ಕೆಲಸಗಳು ನಾವು ಮಾಡಬೇಕು. ಅದು ಹೊರತು ಮಾಧ್ಯಮದಲ್ಲಿ ಹೇಳಿದ ಕೂಡಲೇ ಏನದು ವಿಚಾರಗಳಾಗೋದಿಲ್ಲ. ಸರ್, ನಿನ್ನೆ ಹೇಳುವವರು ಏನು ಬೇಕಿದ್ರೆ ಹೇಳ್ಬೋದು. ನಾನು ಬೆಂಗಳೂರಿಂದ ಚರ್ಚೆ ಮಾಡಿದ್ದೀನಿ. ಚರ್ಚೆ ಮಾಡುವಾಗ ಅದಕ್ಕೆ ಹಿಂದೆ ಅವರು ಮಾಡಿದಂಥ ಟ್ರಾನ್ಸಾಕ್ಷನ್ಗಳು, ಅವ್ರದ್ದು ಮೊಬೈಲ್ಗಳನ್ನು ಟ್ರ್ಯಾಪ್ ಮಾಡುವಂಥದ್ದು ಒಂದು ಹಂತ ಪೊಲೀಸ್ ಇಲಾಖೆ ಮುಟ್ಟಿತ್ತು. ಅದನ್ನು ನಾನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಾನು ಅಪ್ಡೇಟ್ ಕೇಳ್ತಾನೆ ಇದ್ದೆ. ಯಾವತ್ತು ಈ ಸಂತ್ರಸ್ತೆಯ ತಾಯಿ ನನಗೆ ಫೋನ್ ಮಾಡಿತ್ತು, ಆ ಫೋನ್ ಮಾಡಿದ ಇಟ್ಟ ಕೂಡಲೇ ನಾನು SP ಅವರಿಗೆ ಕರೆ ಮಾಡಿದ್ದೀನಿ. ನೋಡಿ ಅವರೇ, SP ಹೀಗೆ ಆಗಿದೆ, SP ಅವರೇ ಕೂಡಲೇ ಕ್ರಮ ತಗೊಳ್ಳಿ, ಇದು ಇನ್ನೂ ದೊಡ್ಡ ಇಶ್ಯೂಗಳು ಆಗಬಾರ್ದು, ಹುಡುಗಿಗೂ ತೊಂದರೆ ಆಗಬಾರ್ದು, ನೀವು ಕೂಡಲೇ ಅವರು ನಿಮ್ಮ ಹತ್ರ ಬರ್ತಾರೆ, ನೀವು ಕೂಡಲೇ ಇದರ ಬಗ್ಗೆ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಆವಾಗಲೇ ನೆಕ್ಸ್ಟ್ ಕಾಲ್, ಇವತ್ತಲ್ಲ ಅವತ್ತೇ ಮಾಡಿದ್ದೀನಿ. ಇವತ್ತು ಅಂದರೆ ನಿನ್ನೆ ಬಂದ ಕೂಡಲೇ ಇದನ್ನು ಪೊಲೀಸ್ನವ್ರು ಏನು ಸುಮ್ಮನೆ ಕೂತಿಲ್ಲ, ಅವರ ಕೆಲಸ ಮಾಡ್ತಾಯಿದ್ರು, ಟ್ರ್ಯಾಕ್ ಮಾಡ್ತಾಯಿದ್ರು. ಮಾಡಿ ನಿನ್ನೆಗೆ ಅವರು ಯಾವಾಗ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ನನ್ನ ಹತ್ರ ಟ್ರ್ಯಾಕ್ ನನಗೆ ಫೋನ್ ಮಾಡಲಿಲ್ಲ, ಏನು ವಿಚಾರಗಳು ಇರಲಿಲ್ಲ. ಸೊ ನಾನು ಈ ಕೆಲಸಗಳನ್ನು ಮಾಡಬೇಕು, ಅದನ್ನು ಮಾಡಿದ್ದೀನಿ. SP ಅವರು ಆಗಲೇ ಹೇಳಿದರು, ನಾವು ಟ್ರ್ಯಾಕಲ್ಲಿ ಇದ್ದೇವೆ ಸರ್, 1-2 ದಿವಸದಲ್ಲಿ ಬಂಧನ ಮಾಡ್ತೀವಿ. ನಿನ್ನೆ ಮಾಡಿದ್ದಾರೆ. ಬೇರೆ ಘಟನೆಗಳಲ್ಲಿ ನೋಡ್ತೀನಿ, ಅಶೋಕ್ ರೈ ಅವರು ಶಾಸಕರು ಅಲ್ಲಿ ಸಂಧಾನವನ್ನು ಮಾಡಿದ್ದಾರೆ, ಅವರಿಗೆ ಹೋಗಿ ಮದುವೆ ಮಾಡಿಸ್ಬೇಕಿತ್ತು. ಏನು 2 ಮನಸ್ಸುಗಳು ಹತ್ತಿರ ಇದ್ದರೆ ಮಾಡ್ಬೋದು. ನಾವು ಅವರವರು ಬೇಡ ಅಂತ ಹೇಳುವಾಗ ನಾವು ಅವ್ರನ್ನ ಎಳ್ಕೊಂಡು ಬಂದು ಇಲ್ಲಿ ಮಾಡಲಿಕ್ಕೆ ಆಗ್ತದೆ, ಮದುವೆ ಮಾಡಲಿಕ್ಕೆ ಆಗ್ತದೆ? ನಾವು ಅವತ್ತು ಹೇಳಿದಾಗೆ ನೀವು ಇಬ್ಬರು ಒಪ್ಪಿಕೊಂಡಿದ್ರಿ, ನೀವು ಮದುವೆ ಆಗಿ ಅಂತ ಹೇಳಿದ್ವಿ. ನಾವು ಸಂತ್ರಸ್ತೆಯ ಪರವಾಗಿದ್ವಿ, ನಾವು ಯಾವಾಗಲೂ ಹೆಣ್ಣು ಮಕ್ಕಳ ಪರವಾಗಿದ್ದೇವೆ. ನಾವು ಯಾವತ್ತೂ ಹೇಳಿಲ್ಲ ಹೆಣ್ಣು ಮಕ್ಕಳ ಪರವಾಗಿಲ್ಲ ಅಂತ. ಅದರಿಂದ ಅವತ್ತು ಬಡಿಸ್ಕೊಂಡಿರುವಂಥದ್ದು, ಅವತ್ತು ಮದುವೆ ಆಗಿ ಅಂತ ಹೇಳಿರುವಂಥದ್ದು. ಸೊ ಈಗ ನಿನ್ನೆ ಬೇರೆ ಪಕ್ಷದವರು ಶಾಸಕರು ಶುರು ಮಾಡಿದ್ದಾರೆ, ಶಾಸಕರು ಅದನ್ನು ಮುಂದುವರಿಸಲಿ. ನೋಡಿ, ಯಾರು ಅವರವರ ಇನ್ನು ಮುಂದೇನು ಅವರಿಗೆ ಹೇಳುವಂಥದ್ದು, ಅವರು ಒಂದಾಗಿ ಬಾಳಬೇಕು ಅಂತ ನಮ್ಮ ಆಸೆ. ಆ ಹುಡುಗನ ಕಡೆಯವರೆಗೂ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳುವಂಥದ್ದು ಆಗಿದೆ. ಒಪ್ಪಿಕೊಂಡು ಮದುವೆ ಆಗಿ ಒಂದಾಗಿ ಬಾಳಬೇಕು ಅಂತ ನಮ್ಮ ಆಸೆ. ರಾಜಕೀಯ ಪಕ್ಷದವರು ದಯಮಾಡಿ ಇದರಲ್ಲಿ ರಾಜಕೀಯವನ್ನು ಮಾಡಬಾರ್ದು. ವೈಯಕ್ತಿಕ ವಿಚಾರದಲ್ಲಿ ನನಗೆ ನಿನ್ನೆ ಅರುಣ್ ಕುಮಾರ್ ಪುತ್ತಿಲ ಅವರು ಒಂದು ಕಮೆಂಟನ್ನು ಮಾಡಿದ್ದಾರೆ. ನನಗೆ ಅದನ್ನು ನೋಡಿ ಬೇಜಾರಾಯಿತು. ಯಾವತ್ತೂ ನಾನು ಪರ್ಸನಲ್ ವಿಚಾರಗಳಲ್ಲಿ ರಾಜಕೀಯವನ್ನು ಮಾಡಿಲ್ಲ. ಅರುಣ್ ಕುಮಾರ್ ಪುತ್ತಿಲ ಅವರ ವೈಯಕ್ತಿಕ ವಿಚಾರದಲ್ಲಿ ಈ ಹಿಂದೆ ವಿಚಾರಗಳು ಬಂದಿರುವಾಗ ಕೂಡ ನಾನು ರಾಜಕೀಯವಾಗಿ ತಗೊಂಡು ಹೋಗಬೇಕಿದ್ರೆ ಅದನ್ನು ಯಾವುದೇ ಮಟ್ಟಕ್ಕೆ ತಗೊಂಡು ಹೋಗ್ಬೋದಿತ್ತು. ನಾನು ಯಾವತ್ತೂ ಕೂಡ ಅದರಲ್ಲಿ ಒಂದು ಬಾಯಿ ಹಾಕಲಿಲ್ಲ, ಅದನ್ನು ರಾಜಕೀಯವಾಗಿ ಬಳಸ್ಕೊಂಡಿಲ್ಲ. ಅವರು MLA ಅವರು ಅದನ್ನು ಶುರು ಮಾಡಿದರೆ ಅವರು ಮಾಡಲಿ, ನಮ್ಮ ಮೇಲೆ ಅದನ್ನು ಗುಬ್ಬೆ ಕೂರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಅವರಿಗೆ ಎಷ್ಟು ಅದರ ಬಗ್ಗೆ ಅವರು ಅರಿತು ಮಾತಾಡಿದಾರಾ ಇಲ್ವೋ ಅಂತ ಗೊತ್ತಿಲ್ಲ. ನಾವು ಹೇಳುವಂಥದ್ದು, ನಾನು ವಿನಂತಿ ಮಾಡುವಂಥದ್ದು, ಇದರಲ್ಲಿ ನಾವು ರಾಜಕೀಯ ಗುಂಪುಗಾರಿಕೆ ಮಾಡುವಂಥದ್ದು ಸರಿಯಲ್ಲ. ಅವರ ಪಕ್ಷದಲ್ಲಿ ಕೆಲಸ ಮಾಡಿದವಂಥ ಈ ಹುಡುಗ ಏನಿದ್ದಾನೆ, ಅವನ ಪಕ್ಷದಲ್ಲಿ, ಅವನ ಜೊತೆಯಲ್ಲಿ ಚುನಾವಣಾ ಸಮಯದಲ್ಲಿ ಕೆಲಸ ಮಾಡಿರುವಂಥ ನಾವು ಯಾವತ್ತೂ ಅದನ್ನು ನೋಡಿಲ್ಲ. ಆ ಪಕ್ಷದಲ್ಲಿ ಮಾಡಿದ್ದಾನೆ, ಈ ಪಕ್ಷದಲ್ಲಿ ಮಾಡಿದ್ದಾನೆ ಅಂತ. ರಾಜಕೀಯವಾಗಿ ಬಳಸಿದ್ರೆ ಏನನ್ನಾದರೂ ಬಳಸ್ಬೋದಿತ್ತು. ನಾವು ಅಂಥ ಕೆಲಸಗಳನ್ನು ಮಾಡೋದು ಸರಿಯಲ್ಲ. ಇವರ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಜೊತೆಯಲ್ಲಿ ಇರುವವನೇ ಒಬ್ಬ ಅವರನ್ನು ಕರ್ಕೊಂಡು ಹೋಗುವಂಥ ಒಂದು ವಿಡಿಯೋಗಳು ವೈರಲ್ ಆಗ್ತಿತ್ತು. ನನಗೆ ಎಷ್ಟು ಸರಿ ಅಂತ ಗೊತ್ತಿಲ್ಲ, ನಾನು ಅದರ ಬಗ್ಗೆ ಹೇಳೋದಿಲ್ಲ. ಆದರೂ ಇನ್ನೊಬ್ಬರ ಬಗ್ಗೆ ಶಾಸಕರು ಅದರ ಬಗ್ಗೆ ಇದು ಮಾಡ್ತಾ ಇದ್ದರು, ಅವರು ಅದನ್ನು ಮಾಡಲಿ, ನಮ್ಮ ಬಗ್ಗೆ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡೋದು ಯಾಕೆ ಅಂತ ಹೇಳಿದ್ರು. ನಾವು ಯಾರ ಬಗ್ಗೆನೂ ಬೊಟ್ಟು ತೋರಿಸುವಂಥ ಕೆಲಸವನ್ನು ಮಾಡಬೇಡಿ ಅಂತ ನಾನು ಎಲ್ರಿಗೂ ಹೇಳುವಂಥದ್ದು. ನಾವು ಅವರನ್ನು ಎಲ್ಲರೂ ಸೇರಿ ಅವರವರು ಇಬ್ಬರು ಮನಸ್ಸು ಒಪ್ಪಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಯಾರು ಇನ್ನೊಬ್ಬರು ಬಂದು ಅಶೋಕ್ ರೈ ಇನ್ನೊಬ್ಬರು ಸಂಘಟನೆಯವರು ಜೊತೆ ಮಾಡಿದರೆ 2 ದಿವಸ ಮಾಡ್ಬೋದು, ಲೈಫ್ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಅವರು ಒಪ್ಪಿಕೊಂಡು ಅದನ್ನು ಮಾಡುವಂಥ ಕೆಲಸ ಮಾಡಬೇಕು. ನಾವು ಅವರ ಸಹಕಾರ ಆಗಿದೆ. ಎಷ್ಟೋ ಜನ ಬಂದು ಇಲ್ಲಿ
ಮಾತಾಡಿಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿ ಅದನ್ನೇ ಒಂದು ಮೈಲೇಜ್ ತಗೊಳ್ಳೋರನ್ನು ತುಂಬ ಜನ ನಾನು ಹಿಂದೆ ನೋಡಿದ್ದೇನೆ. ಇನ್ನು 1 ತಿಂಗಳಾಗಲಿ ಯಾರು ಇವತ್ತು ನಾನು ಖರ್ಚು ಕೊಡ್ತೇನೆ, ನಾನು ಅದು ಮಾಡ್ತೇನೆ, ನಾನು ಇದು ಮಾಡ್ತೇನೆ, ನಾನು ಸುಪ್ರೀಂ ಕೋರ್ಟ್ವರೆಗೆ ಕೇಸ್ ಕೊಡ್ತೇನೆ, ನೋಡ್ಕೊಳ್ತೇನೆ ಅಂತ ಎಲ್ಲ ಬಾಯಿ ಬಿಡ್ತಾರಲ್ಲ, ಇವರೆಲ್ಲ ಇನ್ನು 15-20 ದಿವಸ ಆದರೆ ಯಾರು ಇಲ್ಲಿ ಇರೋಲ್ಲ, ನನಗೆ ಗೊತ್ತಿದೆ. ಆದರೆ ನಾನು ಅವರಿಗೆ ಸಾಂತ್ವನ ಹೇಳುವಂಥ ಅಗತ್ಯ ಇದೆ. ನಾನು ಬಂದಿದ್ದೀನಿ, ಅವರ ಪರವಾಗಿ ನಾವಿದ್ದೀವಿ. ನಾವು ಯಾವತ್ತೂ ಕೂಡ ಎರಡು ಕಡೆಯವರಿಗೆ ಒಳ್ಳೇದಾಗಬೇಕಂತ ನಾವು ಬಯಸ್ತೇವೆ. ನಾವು ಯಾವತ್ತೂ ಇದರ ರಾಜಕೀಯವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಬಾಕಿ ಅವರು ಎಲ್ರಿಗೆ ಹೇಳುವಂಥದ್ದು, ನೀವು ಸಾಂತ್ವನವನ್ನು ಹೇಳಿ, ನೀವು ಅದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಅದೇ ನಾನು ಒಳ್ಳೆಯ ಕೆಲಸ ಮಾಡಿದೆ ಅಂತ ಇದರಲ್ಲಿ ಬಳಸ್ಕೊಳ್ಳೋದು ಸರಿಯಲ್ಲ. ಒಟ್ಟಿನಲ್ಲಿ ನಮ್ಮ ಸಹಕಾರ ಅವರಿಗೆ ಬೇಕು, ಅದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅವನು ಮದುವೆ ಮಾಡಿಸಿ ಮಗಳ ಜೊತೆ ಅಷ್ಟೇ ನಾನು ಕೇಳುದು. ಇದಕ್ಕಿಂತ ಮುಂಚೆನೂ ಇಷ್ಟೇ ಕೇಳಿದ್ದು, ಮದುವೆ ಮಾಡಿಸಿ ಅವರಿಗೆ. ಈಗ ಮಗು ಬೇರೆ ಬಂದಾಗಿದೆ ಅಲ್ವಾ, ಮದುವೆ ಮಾಡಿಸಿ. ಶಿಕ್ಷೆ ಕೊಡ್ಲಿಕ್ಕೋಸ್ಕರ ನಾನು ಇಷ್ಟು ಹೋರಾಡೋದನ್ನ ನನ್ನ ಮಗಳಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಇಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅವರ ವಾದ ಹೇಗಿದೆ, ನಿಮ್ಮ ವಿಚಾರ ಕರೆಕ್ಟ್ ಮದುವೆ ಆಗ್ತದೆ. ನಾನು ಅದೇ ದೃಷ್ಟಿಕೋನ ಇಟ್ಕೊಂಡು ಮೊನ್ನೆ ನಿಮಗೆ ಹೇಳಿರುವಂಥ, ಇಲ್ಲ ಮೊನ್ನೆ ನೀವು ಕಂಪ್ಲೇಂಟ್ ಕೊಡುವಾಗ ಅಲ್ಲೇ ಬ್ಲಾಸ್ಟ್ ಆಗಿ ಮುಗಿತೆ. ನಾನು ಮುಚ್ಚಲಿಕ್ಕೆ ಬರ್ದದ್ರಿಂದ ನಿಮಗೆ ಇವತ್ತೊಂದು ಸ್ಟ್ಯಾಂಡ್ ಇದೆ. ನಾವು ಮುಚ್ಚಲಿಕ್ಕೆ ಅಲ್ಲಿ ನಾವು ಬರೆದು ಮದುವೆ ಮಾಡ್ತೀವಿ ಅಂತ ಬರ್ಕೊಟ್ರಿಂದ ನಿಮಗೆ ಇವತ್ತೊಂದು ಸ್ಟ್ಯಾಂಡ್ ಇದೆ. ಇಲ್ಲಾಂದ್ರೆ ಅವತ್ತೇ ಇದಾಗ್ತಿತ್ತು. ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷದವರು, ಬೇರೆ ಬೇರೆ ಸಂಘಟನೆಯವರು ಅವರು ಹೇಳಿದ್ದಾರೆ, MLA ಅವರು ಹೇಳಿದ್ದಾರೆ, ಅವರೇ ಮದುವೆ ಮಾಡಿ ನಿಲ್ಲಿಸಬೇಕು, ಕೊಡಬೇಕು ಅನ್ನೋ ವಿಚಾರಗಳೆಲ್ಲ ಬರ್ತಾ ಇತ್ತು 2-3 ದಿವಸದಿಂದ. ನೋಡಿ, ಮದುವೆ ಆಗುದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿತ್ತು, 2-3 ಕಡೆಯವರು ಒಪ್ಪಿಕೊಂಡು ಅವರನ್ನು ನಾನು ಎತ್ಕೊಂಡು ಬಂದು ನಿಲ್ಲಿಸಿ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅದು ಎಷ್ಟು ದಿವಸ ಒಪ್ಪಿಕೊಂಡು ಮದುವೆ ಆಗಬೇಕಾಗ್ತದೆ. ಸೊ ಅವ್ರು ಮಾಡಿದ ತಪ್ಪು. ನಿಮ್ಮ ಪರವಾಗಿ ನಾವು ಯಾವತ್ತೂ ಇದ್ದೇವೆ. ನಾವು ಇಲ್ಲಿಂದ ಕೂಡ ಇದರಲ್ಲಿ ಇದ್ದದ್ದು ನಾವು ಮೊನ್ನೆ ಹೇಳಿರುವ ಉದ್ದೇಶನೂ ಅಷ್ಟೇ. 2 ಕುಟುಂಬಗಳು ಬೇರೆ ಆಗುವುದು ಬೇಡ ಅಂತ ಹೊರತು ಇಲ್ಲದಿದ್ದರೆ ಬೇರೆ ಉದ್ದೇಶ. ಅವರೇನು ನಮ್ಮ ಚುನಾವಣೆ ಸಮಯದಲ್ಲಿ ನಮ್ಮ ಜೊತೆ ಇರಲಿಲ್ಲ, ನಮ್ಮ ಪಕ್ಷದವರು ಅಲ್ಲ, ಅವರು ಬೇರೆ ಪಕ್ಷದವರಿಗೆ ಗುರುತಿಸಿಕೊಂಡವರು. ಹಾಗೆ ಅಲ್ಲಿ ನಾವು ಕಾನೂನಾತ್ಮಕವಾಗಿ ಎಲ್ಲಿಯೂ ಕೂಡ ಅವರಿಗೆ ಸರಿ ಮಾಡಬೇಕು, ನೀವೇ ಮಾಡಬೇಕಂತ. ಈಗಲೂ ನಮ್ಮ ಸ್ಟ್ಯಾಂಡ್ ಅದೇ, ನಮ್ಮ ಸ್ಟ್ಯಾಂಡ್ ಹಾಗೆ ಮದುವೆ ಆಗಬೇಕು. ಅವ್ರಿಗೆ ಗೊತ್ತಿರ್ಲಿಲ್ವಾ? ನಾವು 1.5 ತಿಂಗಳು ನಾವು ಯಾರಿಗೂ ಹೇಳದೆ ವೇಟ್ ಮಾಡಿದ್ದೇವೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಮಾಡಿದ್ದು 21 ವರ್ಷ ಆಗಬೇಕು ಅಂತಾನೆ ಹೇಳಿದ್ರು. ಅವರು ಬರ್ಕೊಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ. ಅವಾಗ ಕಾನೂನು ಮುಖಾಂತರ ನನಗೆ ಹೋಗ್ಬೋದು. ಅವರು ನಮ್ಗೆ ಇಷ್ಟು ಭರವಸೆ ಕೊಟ್ಟ ಕಾರಣ ನಾನು ಅಷ್ಟುವರೆಗೆ ಕೂತದೆ. ಅವ್ರು ಮಾಡಿ ಕೊಡ್ತಾರೆ ಮದುವೆ. ಆಗ ಕಾನೂನು ಮುಖಾಂತರ ಹೋಗುವುದಕ್ಕೂ ಈಗ ಹೋಗುವುದಕ್ಕೂ ತುಂಬಾ ವ್ಯತ್ಯಾಸ. ಅವನಿಗೆ ಪ್ರಾಯ ಆಗಿಲ್ಲ, 21 ವರ್ಷ ಆಗಲಿಲ್ಲ, ಆಗ ಮಗು ಡೆಲಿವರಿ ಆಗಲಿಲ್ಲ. ಈಗ ಹೋಗುವುದಕ್ಕೂ ಆಗ ಅವ್ರು ಏನೋ ಸೀದಾ ಅಲ್ಲಿ ನಾವು ಅರ್ಧಾಕಿ ಅಂತ ನಾವು ಯಾವತ್ತು ಹೇಳಿ ಮುಚ್ಚಲಿಕ್ಕೆ ಬರೆದು ಅವರನ್ನು ತೆಗೆದುಕೊಂಡು ಕಾನೂನಾತ್ಮಕವಾಗಿ ಒಪ್ಪಿಕೊಳ್ಳೋದಕ್ಕೆ ಮಾಡಿ ನಾವು ನಿಮ್ಮ ಪರವಾಗಿ ಯಾವತ್ತೂ ಇದ್ದೇವೆ. ಮತ್ತೆ ಹೇಳಲಿಕ್ಕೆ ಬಂದದ್ದು ನಾವು ಅದನ್ನು ಹೈಲೈಟ್ ಮಾಡೋದು ನಮಗೆ ಮಾಧ್ಯಮದವರು. ನಾನು ಮೊನ್ನೆಯಿಂದ ಬಂದದ್ದು ಆಗಿ ನಾವು ಹೈಲೈಟ್ ಮಾಡಬೇಕಂತಲ್ಲ, ನಾನೊಂದು ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿನ ಶಾಸಕನಾಗಿ ನೀವೆಲ್ಲಿ ಹೇಳಿಲ್ಲ, ನನ್ನ ಬಗ್ಗೆ ನೀವು ಎಲ್ಲಿಯೂ ವಿರುದ್ಧವಾಗಿ ಹೇಳಿಲ್ಲ, ಅದರಾಗಿ ಯಾವುದೂ ಹೇಳಿಲ್ಲ. ಜನಗಳು ಏನು ಮಾಡ್ತಾರೆ ಬಂದು ಅದನ್ನು ಅವರಿಗೊಂದು ಅಸ್ತ್ರ ಆಗಿದೆ. ಈಗ ಪೊಲಿಟಿಕಲ್ ಪಾರ್ಟಿಗೆ, ಕೆಲವು ಸಂಘಟನೆಗಳಿಗೆ ಒಂದು ಅಸ್ತ್ರ ಆಗಿದೆ. ನನಗೆ ಗೊತ್ತಿದೆ, ನಾನು ಎಷ್ಟೋ ವರ್ಷದಿಂದ ಇಂಥ ವಿಚಾರಗಳನ್ನು ನೋಡಿಕೊಂಡು ಬಂದವರು. 15 ದಿವಸ 20 ದಿವಸ ಇವರೆಲ್ಲ ಇರ್ತಾರೆ, ಅವರ ಅಡ್ವರ್ಟೈಸ್ಮೆಂಟ್ ತಗೊಂಡು. ಮತ್ತೆ ಯಾರೂ ಕಷ್ಟಕ್ಕೆ ಬರೋದಿಲ್ಲ. ನಾನು ಖರ್ಚು ಕೊಡ್ತೇನೆ ಅಂತ ಒಬ್ಳು ಹೇಳುದು, ಇನ್ನೊಬ್ಬರು ಇನ್ನೊಂದು ಕೊಡ್ತೀನಿ ಅಂತ ಹೇಳುದು. ನಾನು ನಿಮ್ಮ ಜೊತೆ ಇದೆ ಸುಪ್ರೀಂ ಕೋರ್ಟಿಗೆ. ಕುಟುಂಬ ಒಳ್ಳೇದಾಗಬೇಕಲ್ಲ. ನಮಗೆ ಸುಪ್ರೀಂ ಕೋರ್ಟ್ ವಾದ ನನ್ನ ಪ್ರಕಾರ ಮುಖ್ಯ ಅಲ್ಲ, ನಮಗೆ ಕುಟುಂಬ ಒಳ್ಳೇದಾಗಬೇಕಲ್ಲ, ಅದನ್ನು ನೋಡ್ಬೇಕು. ಇವರು ಅಡ್ವರ್ಟೈಸ್ಮೆಂಟ್ ತಗೊಳ್ಳೋರು ತುಂಬ ಜನ ಇರ್ತಾರೆ. ನಾವು ಮಾರಲ್ ಆಗಿ ನಿಮ್ಮ ಜೊತೆ ಇದ್ದೇವೆ. ನಮ್ಮಿಂದ ಯಾವ ಸಪೋರ್ಟ್ಗಳನ್ನು ನೀವು ಕೇಳ್ಬೋದು. ನೀವು ಒಳ್ಳೇದಾದರೆ ಬೆಸ್ಟ್. ನಾನು ಅವರಿಗೂ ಇನ್ನು ನನ್ನ ಹತ್ರ ನಾನು ಸಜೆಷನ್ ಮಾಡೋದು ಹುಡುಗನ ಕಡೆಯವರಿಗೆ ಆಗಿದೆ. ಈಗ ನೋಡಿ, ಯಾರಿಗೆ ಯಾರು ಬರ್ದಿದ್ದಾನೆ ಅಂತ ಗೊತ್ತಿಲ್ಲ. ಇವಳು ಹೆಣ್ಣಿ ಕಲ್ತಿದ್ದಾಳೆ, ಎಲ್ಲ ಇದ್ದಾಳೆ, ಆಗಿದೆ. ಇನ್ನಾದರೂ ಅವರು ವಾದ ಮಾಡೋದನ್ನು ಬಿಟ್ಟು ಒಟ್ಟಿಗೆ ಬಾಳುವುದನ್ನು ಮಾಡಿದರೆ ಭಾರಿ ಒಳ್ಳೆಯದಂತ ನನ್ನ ಅಭಿಪ್ರಾಯ. ನಾನು ಅವರಿಗೂ ಅದನ್ನು ನಾನು ಹೇಳುವಂಥ ಕೆಲಸವನ್ನು ಮಾಡ್ತೇನೆ. ನಿಮಗೂ ಅದನ್ನು ನೀವೆಗೂ ಅದನ್ನು ನಿಮ್ಮ ಇರುವುದೇ ಅದೇ, ನಿಮ್ಮ ಎಜೆಂಡಾ ಇರುವುದೇ ಅದೇ, ಅವ್ರ ಜೊತೆಯಲ್ಲಿ ಬಾಳಬೇಕು, ಒಳ್ಳೆಯದಲ್ಲಿ ಬಾಳಬೇಕಂತ ಅದನ್ನು ಮಾಡುವಂಥ ಪ್ರಯತ್ನ ನನ್ನಿಂದ ಏನಾಗ್ತದೆ. ಮತ್ತು ಒಬ್ಬರು ಆಗುವುದಿಲ್ಲ ಅನ್ನೋದು ನಾವು ಅವರನ್ನು ಹಿಡಿದು ತಂದು ಮಾಡಲಿಕ್ಕೆ ನನ್ನಿಂದ ಯಾರಿಂದ ಸಾಧ್ಯ ಇಲ್ಲ. ಅದು ಮಾಡಿದ್ರು ಅದು ಜೊತೆಯಲ್ಲಿ ಹೋಗುವಂಥದ್ದಲ್ಲ.
ಅದರಿಂದ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ಅವರಿಗೂ ಗೈಡ್ ಮಾಡ್ತೇವೆ. ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ನಾನು ನಿನ್ನೆ SP ಅವ್ರ ಹತ್ರ ಬೆಳಿಗ್ಗೆ ಮಾತಾಡಿದ್ದೆ. ಸಾಯಂಕಾಲ 8 ಗಂಟೆವರೆಗೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸಗಳಾಗಿದೆ. ಪೂರ್ತಿ ಅದ್ರ ಟ್ರ್ಯಾಕ್ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಂಡು ಅದನ್ನು ಮಾಡಿದ್ದಾರೆ. ಮತ್ತು ನೀವು ಯಾವ